ಬೆಳಗಾವಿ ಬಿಮ್ಸ್ನಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಹೆರಿಗೆ ಬಳಿಕ ಲೋ ಬಿಪಿಯಾಗಿ ಬಾಣಂತಿ ಕೊನೆಯುಸಿರೆಳೆದಿರುವಂತ ಘಟನೆ ಇದು. ತಾಲೂಕಿನ ನಿಲಜಿ ಗ್ರಾಮದ 31 ವರ್ಷದ ಅಂಜಲಿ ಪಾಟೀಲ್ ಸಾವನ್ನಪ್ಪಿರುವಂತ ಗರ್ಭಿಣಿ. 12 ವರ್ಷದ ಬಳಿಕ ಹೆಣ್ಣು ಮಗುವಿಗೆ ಜನ್ಮ ನೀಡಿದಂತ ಅಂಜಲಿ ನಿನ್ನೆ ಮಧ್ಯಾಹ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಂತ ಅಂಜಲಿ ಮಧ್ಯರಾತ್ರಿ ಹೆರಿಗೆ ಆಗಿತ್ತು. ಬೆಳಗಿನ ಜಾವ ಸಾವನ್ನಪ್ಪಿದ್ದಾರೆ. ಹೆರಿಗೆ ಆದ ವೇಳೆ ಚೆನ್ನಾಗಿದ್ದಾಕೆ ಏಕಾಏಕಿಯಾಗಿ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯ ಮುಂಭಾಗ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನೆ. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವು ಎನ್ನುವಂತ ಆರೋಪವನ್ನ ಇದೀಗ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಬಾಣಂತಿಯರ ಸಾವು ಪ್ರಕರಣ ರಾಜ್ಯದಲ್ಲಿ ತಲ್ಲಣವನ್ನ ಸೃಷ್ಟಿಸಿತು. ಅಧಿಕಾರಿಗಳು ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿತ್ತು. ಅದಾಗೂ ಬೆಳಗಾವಿ ಬಿಮ್ಸ್ನಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಹೆರಿಗೆ ಆದ ನಂತರ ಲೋ ಬಿಪಿ ಆಗಿದೆ. ಆ ಕಾರಣಕ್ಕಾಗಿ ಕೊನೆಯುಸಿರು ಎಳೆಯಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ತಾಲೂಕಿನ ಇಲಿಜಾ ಗ್ರಾಮದ 31 ವರ್ಷದ ಅಂಜಲಿ ಪಾಟೀಲ್ ಸಾವನ್ನಪ್ಪಿದಂಥ ಬಾಣಂತಿ. 12 ವರ್ಷದ ಬಳಿಕ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ರು ಅಂಜಲಿ. ನಿನ್ನೆ ಮಧ್ಯಾಹ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಮಧ್ಯರಾತ್ರಿ ಹೆರಿಗೆ ಆಗಿತ್ತು. ಬೆಳಗಿನ ಜಾವ ಸಾವು ಸಂಭವಿಸಿದೆ. ಹೆರಿಗೆ ಆದ ವೇಳೆ ಚೆನ್ನಾಗಿದ್ದಾಕೆ ಏಕಾಏಕಿಯಾಗಿ ಸಾವನ್ನಪ್ಪಿರುವಂಥದ್ದು. ಆಸ್ಪತ್ರೆಯ ಮುಂಭಾಗ ಇದೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾಣಂತಿ ಸಾವನ್ನಪ್ಪಿದ್ದಾರೆ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇನ್ನೊಂದು ಬಾಣಂತಿಯ ಸಾವಾಗಿರುವಂಥದ್ದು ಸಹಜವಾಗಿ ಆಕ್ರೋಶ ಇದ್ದೇ ಇರತ್ತೆ. ಬಟ್ ಕಾರಣ ಏನು? ಲೋ ಬಿ ಪಿ ಅಂತ ಹೇಳ್ತಾ ಇದ್ದಾರೆ. ವೈದ್ಯರು ನೋಡ್ಕೊಂಡಿರ್ಲಿಲ್ವಾ? ಏನು ರೀಸನ್ ಏನು ಅಂತ? ಈಗ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವನ್ನಪ್ಪಿರ್ತಕ್ಕಂಥದ್ದು. ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಸರಣಿ ಅದು ಮುಂದುವರೆದಿದೆ ಅಂತ ಹೇಳ್ಬೋದು. ಹೆರಿಗೆ ಬಳಿಕ ಲೋ ಬಿ ಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಾಣಂತಿ ಸಾವನ್ನಪ್ಪಿದ್ದಾಳೆ ಅನ್ನುವಂತ ಒಂದು ಮಾಹಿತಿಯನ್ನು ವೈದ್ಯರು ಕೊಟ್ಟಿದ್ದಾರೆ. ಬೆಳಗಾವಿ ತಾಲೂಕಿನ ನಿಲ್ಜಿ ಗ್ರಾಮದ ಅಂಜಲಿ ಪಾಟೀಲ್ ಇಂದ ಇವರು ಒಂದು ಮೃತಪಟ್ಟಿರ್ತಕ್ಕಂಥದ್ದು. 12 ವರ್ಷದ ಬಳಿಕ ನಿತ್ಯ ಇವರಿಗೆ ಏನು ಹೆಣ್ಣು ಮಗು ಜನ್ಮ ಆಗಿತ್ತು. ಹಾಗಾಗಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಂತ ಏನು ಅಂಜಲಿ ಇದ್ದಾರೆ ಅವಳಿಗೆ ಮೃತಪಟ್ಟಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಬಿಮ್ಸ್ ಆಸ್ಪತ್ರೆಗೆ ಅಂಜಲಿಯನ್ನ ಹೆರಿಗೆಯಾಗಿ ದಾಖಲಿಸಲಾಗುತ್ತೆ. ಮಧ್ಯರಾತ್ರಿ ಒಂದು ಹೆರಿಗೆ ಕೂಡ ಆಗಿತ್ತು. ಬೆಳಗಿನ ಜಾವ ಒಂದು ಅಂಜಲಿ ಮೃತಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಆರೋಗ್ಯದಲ್ಲಿ ಏಕಾಏಕಿ ಏರ್ಪರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಲೋ ಬಿ ಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಒಂದು ಬಾಣಂತಿ ಮೃತಪಟ್ಟಿರ್ತಕ್ಕಂಥದ್ದು. ಈಗ ಆಸ್ಪತ್ರೆ ಮುಂಭಾಗದಲ್ಲಿ ಈಗಾಗಲೇ ಕುಟುಂಬದ ಆಕ್ರೋಶ ಮುಗಿಲು ಮುಟ್ಟಿದೆ. ಜೊತೆಗೆ ಈ ಒಂದು ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ APMC ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ಘಟನೆ ನಡೆದಿದೆ. ಒಟ್ಟಿನಲ್ಲಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಬಾಣಂತಿಯರ ಸಾವಿನ ಸರಣಿ ಏನಿದೆ ಅದು ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.